ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕೂತ್ಕೊಳ್ಳಿ, ಕೂತ್ಕೋಣ. ಏ ಅಖಿಲ್, ನಮ್ಮನ್ನು ಕ್ಷಮಿಸೋಣ. ಹಲೋ ಅಖಿಲ್, ಎದಳು ಹಾರಿಕಾ, ಹೇಳು. ಏನ್ ಅಖಿಲ್, ಏನ್ ಹಾರಿಕಾ ಇದೆಲ್ಲ? ನಾನ್ ನಿನ್ಗಿಂತ ದೊಡ್ಡವನಾಗಿರೋದ್ರಿಂದ ನಿನ್ ಕಾಲಿಗೆ ಬೀಳಕ್ಕಾಗಲ್ಲ ಅಭಿ. ನಿನ್ ಕೈಯೇ ಕಾಲು ಅನ್ಕೋತೀನಿ. ಹಣ ನೀನೇನಣ್ಣ? ಕಣ್ಣು ಮುಚ್ಚೋಗಿ ನಾವ್ ಎಷ್ಟು ದೊಡ್ಡ ತಪ್ಪು ಮಾಡಿದೀವಿ ಅಂತ ನೆನ್ನೆನೆ ನಮ್ಗೆ ಗೊತ್ತಾಗಿದ್ದು ಅಣ್ಣ. ಅಪ್ಪ ನಮ್ ಕಣ್ ತೆರೆಸಿದ್ರು ಅಭಿ. ನೀನೆಂತ ದೊಡ್ಡ ವ್ಯಕ್ತಿ ಅಂತ ನಮಗ್ ತಿಳಿಸಿದ್ರು. ದೊಡ್ಡತನ ನನ್ನಲ್ಲಿಲ್ಲ ಅಣ್ಣ. ನಮ್ಮ ಮೂವರನ್ನ ಸಮಾನವಾಗಿ ನೋಡ್ಕೊಂಡಿರೋ ಡ್ಯಾಡಿ ಅಮ್ಮನಲ್ಲಿರೋದು. ಅಷ್ಟೆಲ್ಲ ಆಸ್ತಿ ನಮಗ್ ಕೊಟ್ಟು ನೀನ್ ಯಾಕಣ್ಣ ಇಂಥ ಮನೇಲಿದ್ಯಾ? ಈ ಮನೆ ನಮಗ್ ತುಂಬಾ ಇಷ್ಟ ಆಗಿದೆ ಅಖಿಲ್. ಈ ತರ ಮನೇಲಿ ನೀವ್ ಇರ್ಬಾರ್ದು ಅಕ್ಕ. ಹೌದು ಬಸ್ಸು, ನಿಮ್ ಮನೇಲಿ ನೀವಿರ್ಬೇಕು. ನಿಮ್ಮನೇನ ನಿಮ್ಗೆ ಕೊಡ್ಬೇಕು ಅಂತ ಬಂದ್ವಿ. ನಾವೇ ಬೇರೆ ಮನೆಗೆ ಹೋಗ್ತೀವಿ. ಇದೇನಣ್ಣ, ನನ್ ಮನೆ ನಿನ್ ಮನೆ ಅಂತಲ್ಲ ಏನು? ನೀವ್ಯಾಕೆ ಬೇರೆ ಆಗ್ಬೇಕು? ಅದ್ ನಮ್ಮನೆ. ನೀವು ನಮ್ ಜೊತೆ ಇದ್ರೇನೆ ಅಲ್ವಾ ಅದಕ್ಕೆ ಅದು ನಮ್ಮನೆ ಆಗೋದು. ಅಷ್ಟಕ್ಕೂ ನೀವ್ ಇಲ್ದಿರೋ ಮನೆನೇ ಅಲ್ಲ ಭಾವ. ನಿಜವಾದ ಖುಷಿ ಸಂತೋಷ ಎಲ್ಲ ನಿಮ್ ಹತ್ರನೇ ಇದೆ. ಬೇಗ ಬಾ ಅಭಿ, ಬೇಗ ಬಂದು ನಿನ್ ಮನೆನ ನಿನ್ ಸ್ವಾಧೀನ ಮಾಡ್ಕೋ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನಿಮ್ಮನ್ನ ಆ ಮನೆಯಿಂದ ಹೊರಗೋಗ್ಬಿಡಲ್ಲ ಅಣ್ಣ. ನೀವು ಆ ಮನೇಲೇ ಇರಬೇಕು. ನಾವು ಆ ಮನೇಲಿ ಇರ್ಬೇಕು ಅಂದ್ರೆ ನೀನು ಕೂಡ ನಮ್ ಜೊತೆನೇ ಇರ್ಬೇಕು ಅಣ್ಣ. ನಮಗಿಲ್ಲಿ ಎಲ್ಲ ಚೆನ್ನಾಗಿದೆ ಅಖಿಲ್. ಆದ್ರೆ ನಾವಲ್ಲಿ ಚೆನ್ನಾಗಿಲ್ಲ ಭಾವ. ಖುಷಿಯಾಗಿ ಸಂತೋಷವಾಗಿಲ್ಲ. ಆಗಿದ್ದೇನೆಲ್ಲ ಮರ್ತು ದಯವಿಟ್ಟು ನಮ್ಮ ಮನೆಗ್ ಬಾ ಅಭಿ. ನಾವ್ ಮೂವರು ಬೇರೆ ಅಲ್ಲ. ಅಪ್ಪ ಅಮ್ಮಂಗೆ ನಾವಿಬ್ರೆ ಮಕ್ಕಳು. ನೀನ್ ಸಾಕಿದ ಮಗ ಅಲ್ಲ. ನಾವ್ ಮೂವರು ಸ್ವಂತ ಮಕ್ಕಳೇ. ಯಾವತ್ತೂ ನಾವು ಬೇರೆ ಆಗ್ಬಾರ್ದು ಅಭಿ. ಇದೊಂದು ದೃಷ್ಟಿ ಅಂತ ತಿಳ್ಕೊ. ಇನ್ ಮುಂದೆ ನಾವು ಒಟ್ಟಿಗೆ ಇರಬೇಕು. ದಯವಿಟ್ಟು ಮನೆಗ್ ಬಾ ಅಭಿ. ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್. ಪ್ಲೀಸ್ ಭಾವ, ಪ್ಲೀಸ್. ಅಣ್ಣ ಅಖಿಲ್. ಸಿದ್ದು, ಅದೇ ಕಣಮ್ಮ, ನಿನ್ ಮನ್ಸಿನ ಮಾತು ಆ ದೇವರು ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ನಮಗ್ ಕೇಳಿಸ್ತೋ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಇದೆಲ್ಲ ಒಂದ್ ಕೆಟ್ಟ ಕನ್ಸಿನ ತರ ಇದೆ. ಇನ್ಮೇಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದಮ್ಮ. ಅದಕ್ಕೆ ನೀವ್ಯಾಕೆ ಬಾರ ಹೊರ್ತೀರ? ಅದಕ್ಕೆ ಮೊದ್ಲೇ ನೀವು ಬಸ್ರಿ ಹೆಂಗ್ಸಲ್ವಾ? ಆ ಬ್ಯಾಗ್ ಕೊಡಿ, ನಾನ್ ತಗೊಂಡೋಗ್ತೀನಿ. ಪರವಾಗಿಲ್ಲ ಅಖಿಲ್, ಕೊಡು. ಏನಮ್ಮ ಇದು? ನೀ ನಮ್ಮ ಅಭಿ ಪ್ರತಿರೂಪನ, ಅಂದ್ರೆ ನಮ್ಮ ಮನೆ ವಾರಸ್ದಾರನ್ನ ಕೊಡ್ತಾ ಇದ್ಯಾ. ನಿನಗೆ ಆ ಭಾರನೇ ಸಾಕು. ಅಕ್ಕ, ಇನ್ಮುಂದೆ ನೀನು ಕಾಲ್ ಕೆಳಗಿಡದೆ ಇರೋ ತರ ನೋಡ್ಕೋತೀವಿ. ನಿನ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ಹೊಸೋರ್ ಕೆಲ್ಸ ನೀನ್ಯಾಕಮ್ಮ ಮಾಡ್ತೀಯಾ? ನೀನು ಕೂಡ ಪ್ರೆಗ್ನೆಂಟ್ ಅಲ್ವಾ? ಇನ್ನು ಹೇಳ್ಬೇಕಂದ್ರೆ ಹೊಸೂರ ನಿಂಗೆ ಸಹಾಯ ಮಾಡ್ಬೇಕು. ಹಾಗಲ್ಲ ಅಣ್ಣ, ನಿಮ್ಗೆ ಹುಟ್ಟೋ ಮಗು ನಿಮ್ದಲ್ಲ ಅಣ್ಣ. ಅವನ್ ಮೇಲಿರೋ ನಿಮ್ಮ ಆಸೆನೆಲ್ಲ ಬಿಟ್ಬಿಡಿ. ಅಂದ್ರೆ ಆ ಮಗುನ ನಮ್ಮ ಮಗು ತರ ಬೆಳೆಸ್ತೀವಿ ಅಂತ ಹೇಳದ. ಅವನ್ನ ನೀವು ಪೂರ್ತಿಯಾಗಿ ಮರಿಬೇಕಾಗತ್ತೆ. ವಸು ಅಕ್ಕನ್ನು ನೀವು ಮರಿಬೇಕಾಗುತ್ತೆ ಭಾವ. ವಸು ಅಕ್ಕ ಇನ್ನು ನಮ್ ಪಾರ್ಟಿ, ನಿಮ್ ಕಡೆ ಬರಕ್ ಬಿಡಲ್ಲ. ಮತ್ತೆ ನಾನ್ ಚಿಕ್ಕಮ್ಮ? ನಿನ್ನ ಹೇಗ್ ಮರಿಯಕ್ಕಾಗತ್ತೆ ರಾಕಿ? ಮಮ್ಮಿಗೆ ಹುಟ್ಟೋ ಮಗು ಇದೆಯಲ್ಲ, ಅದಾದ್ಮೇಲೆ ನೀನೇ ನಮ್ ಟಾರ್ಗೆಟ್. ಅಂದ್ರೆ ಅವನಾದ್ಮೇಲೆ
ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ. ಮತ್ತೆ ನಾವು ನಮ್ಮನ್ನೇನ್ ಮಾಡ್ತೀರಾ? ನಿಮ್ಮಿಬ್ರಿಗೂ ಮದ್ವೆ ಮಾಡಿ ಕಳಿಸ್ತೀವಲ್ಲ. ಹಾಗಾದ್ರೆ ಕೊನೆಗೆ ನನ್ನ ಬಿಟ್ಬಿಡ್ತೀರಂತಾಯ್ತು. ಏನ್ ಮಾತಾಡ್ದೆ ಅಣ್ಣ, ಯಾರಿದ್ರು ಇಲ್ದೇ ಇದ್ರು ನೀನ್ ಯಾವಾಗ್ಲೂ ನಮ್ ಜೊತೆನೇ ಇರ್ತೀಯ. ನಡಿ ಅಭಿ, ಹೋಗೋಣ. ಅಣ್ಣ, ನಿಂತ್ಕೊಳ್ಳಿ. ಹಾಗೆ ಬಂದ್ಬಿಡ್ತೀರಾ? ಅದ್ ಹೇಗ್ ಬರ್ತೀರಾ? ಬಸ್ರಿ ಆಗಿದ್ದು ಹೊಸಲ್ ದಾಟಿದ್ಯಾ ವಸು? ಎಷ್ಟು ಜನರು ಕಣ್ಬಿದ್ದಿರುತ್ತೋ ಏನೋ, ದೃಷ್ಟಿ ತೆಗೆಸ್ಕೋಬೇಕಲ್ವಾ? ಪಾವನಿ, ಬೇಗ ಆರ್ತಿ ತಟ್ಟೆ ತಗೊಂಡ್ ಬಾ. ತೆಗಿ. ಏನಮ್ಮ ಪಾವನಿ, ನಿನ್ ಮುದ್ದಿನ ತಂಗಿ ಬಂದ್ಲು ಅನ್ನೋ ಸಂತೋಷಕ್ಕೆ ನಿನ್ ಕೈ ನಡುಗ್ತಿದ್ಯಾ ಹೇಗೆ? ಬಲಗಾಲ್ ಮುಂದೆ ಇಟ್ಟು ಒಳಗ್ ಬನ್ನಿ. ಬನ್ನಿ.
ಪರಿಸ್ಥಿತಿ ಕೂಡ ಅಷ್ಟೇ ಕಣ್ರೋ. ಯಾವ ದಿಕ್ಕು ದೆಸೆ ಇಲ್ದೆ ಬೀದಿ ಹೆಣ ಆಗ್ತಿರೋ ಏನೋ. ಸರ್ವನಾಶ ಆಗ್ತೀರಾ ಎಲ್ಲ ಬೂದಿ. ಬಾ ಅದ್ಕೆ, ಬಾ 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 ಬಾ. ಅಮ್ಮ ಕೂತ್ಕೋ ಅದ್ಕೆ, ಕೂತ್ಕೋ ಕೂತ್ಕೋ. ಕೂತ್ಕೊಳ್ಳಿ. ನೀನು ಕೂತ್ಕೋ ಅಕ್ಕ. ಮೊದ್ಲೇ ಬಸ್ರಿ ನೀನು. ಕೂತ್ಕೋ ಅಕ್ಕ. ಕೂತ್ಕೊಳ್ಳಿ ಹೊಸೋರೆ. ಈ ಟೈಮಲ್ಲಿ ಡ್ಯಾಡಿ ಕೂಡ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತಲ್ವಾ ಅಮ್ಮ? ಹೌದಬಿ, ಈ ಟೈಮಲ್ಲಿ ಅವರಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ನನ್ಗಿಷ್ಟು ಭಾರ ಅಂತ ಅನ್ನಿಸ್ತಾ ಇರ್ಲಿಲ್ಲ. ಏನ್ ಭಾರಮ್ಮ? ಏನಾಯ್ತು? ಇನ್ನೇನಿರುತ್ತೆ ಅಭಿ, ಇಷ್ಟು ದಿನ ನಿಮ್ಮ ಅಪ್ಪ ಅಮ್ಮ ನಿಮ್ ಮೂವರ್ನು ಸಮಾನವಾಗಿ ನೋಡ್ತಿದ್ರು. ಈಗ ನೀನೊಂದ್ ಕಡೆ ಆದ್ರೆ ಭಾಸ್ಕರ್ ಅಖಿಲ್ ಒಂದ್ ಕಡೆ ಆಗಿದ್ದಾರೆ. ಹಾಗಂತ ಯಾರು ಹೇಳಿದ್ರು ಅತ್ತೆ? ಅಮ್ಮ ಡ್ಯಾಡಿ ದೃಷ್ಟಿಲಿ ನಮ್ ಮೂವರು ಸಮಾನ್ರೆ. ನಮ್ ದೃಷ್ಟಿಯಲ್ಲಿ ನೀ ಮೂವರು ಸಮಾನರೇ ಅಭಿ, ಆದ್ರೆ ಲೋಕ ದೃಷ್ಟಿಲಲ್ಲ. ಹೊರಗಡೆ ಎಲ್ಲಾರ್ಗೂ ನೀನ್ ಬೇರೆ ಇವ್ರು ಬೇರೆ ಅಂತ ಗೊತ್ತಾಗೋಗಿದೆ. ಯಾರೇನ್ ಅನ್ಕೊಂಡ್ರೆ ಏನಮ್ಮ, ನಮ್ಮ ಮೂವರು ಒಂದೇ. ಇದೇನಾ ರೇಖಾ? ಆಸ್ತಿಗೂ ಅಡಿಗೆಗೂ ಏನ್ ಸಂಬಂಧ? ಎಲ್ರನ್ನೂ ಸಮಾನವಾಗಿ ಟ್ರೀಟ್ ಮಾಡಿ. ಹಾಗೇನೆ ಆಸ್ತಿನೂ ಕೂಡ ಎಲ್ರಿಗೂ ಸಮಾನವಾಗಿ ಹಂಚಿದ್ರೆ ಚೆನ್ನಾಗಿರುತ್ತೆ ಅಭಿ. ಆಸ್ತಿನ ಭಾವನ್ ಹೆಸರಿಗೋ ಅಖಿಲ್ ಹೆಸರಿಗೋ ಬರೆಯೋ ಬದಲು ಅವ್ರ ಮಕ್ಳ ಹೆಸರಿಗೆ ಬರೆಯೋದು ಒಳ್ಳೇದನ್ಸತ್ತೆ. ಒಳ್ಳೆ ಆಲೋಚನೆ ಹೊಸೋರೆ. ಆಸ್ತಿ ಮಕ್ಕಳ ಹೆಸರಲ್ಲಿದ್ರೆ ಅವ್ರ ಫ್ಯೂಚರ್ಗೂ ಯಾವ ಭಯನೂ ಇರಲ್ಲ. ನಮಗೆ 3 ಜನ ಮಕ್ಕಳು. ಆಸ್ತಿನೂ ಈಗ್ಲೇ 3 ಭಾಗ ಮಾಡಿ ಸಮಾನವಾಗಿ ಹಂಚ್ಕೊಂಡ್ರೆ ಯಾವ ಜಗಳನೂ ಬರೋದಿಲ್ಲ. ಇನ್ಯಾವತ್ತೂ ಈ ಮನೇಲಿ ಜಗಳ ಆಗ್ಬಾರ್ದು ಅತ್ತೆ. ಆಯ್ತು ಅಂದ್ರೆ ಈ ಸಲ ಭಾವ ಎಲ್ರನ್ನೂ ಮನೆಯಿಂದ ಹೊರಗೆ ಹಾಕ್ತಾರೇನೋ. ಯಾಕಂದ್ರೆ ಈ ಮನೆ ಭಾವಂದೇ ಅಲ್ವಾ. ನಿಮ್ಮಪ್ಪ ಇದ್ದಿದ್ರೆ ಈ ಆಸ್ತಿ ಹಂಚೋ ಜಗಳದ ಬಗ್ಗೆ ಮಾತಾಡಿರೋರು. ಆದ್ರೆ ಅಣ್ಣ ಊರಲ್ಲಿ ಇಲ್ದೇ ಇರೋದ್ರಿಂದ ನೀನೇ ನಿರ್ಧಾರ ಮಾಡಿದ್ರೆ ಒಳ್ಳೇದು ಅಭಿ. ಅದಕ್ಕೆ ಆ ಚಟ್ನಿ ಒಂಚೂರು ಕೊಡ್ತೀರಾ ಇಲ್ಲಿ?
ತಿನ್ನಿ. ಅರ್ಥ ಆಯ್ತಾ ಅದ್ಕೆ? ಆಸ್ತಿ ಪೂರ್ತಿ ಅಖಿಲ್ ಭಾಸ್ಕರ್ ಹೆಸರಲ್ಲಿ ಇದ್ರೇನೆ ಅಭಿ ನಮ್ ಮಾತ್ ಕೇಳೋದು. ವಸು ನಮ್ ಹಿಡಿತದಲ್ಲಿರ್ತಾಳೆ. ಇಲ್ಲ ಅಂದ್ರೆ ಭಾಸ್ಕರ್ ಅಖಿಲ್ ಕೈಗೆ ಬರೀ ಚಿಪ್ಪೆ ಸಿಗುತ್ತೆ. ಭಿಕ್ಷೆ ಬೇಡೋದು ಇಲ್ಲ ಆತ್ಮಹತ್ಯೆನೋ ಮಾಡ್ಕೋತಾರೆ. ನೀನು ವಸುಗ್ ಸತ್ಯ ಹೇಳಿದ್ರೆ ನನ್ನ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ? ನೀನ್ ನನ್ನ ಸಾಯಿಸೋದ್ ಬಿಟ್ಟು ಆ ವಸು ಹೊಟ್ಟೆಲಿರೋ ಮಗುನ ಸಾಯಿಸು. ಅವಳಿಗೆ ಅಬೋರ್ಷನ್ ಆಗೋ ತರ ಮಾಡು. ವಸು ಅತ್ತಿಗೆಗೆ ಅಬರ್ಷನ್ ಆದ್ರೆ ನಿನ್ನ ಹೊಟ್ಟೆಲಿರೋ ನಮ್ಮ ಮಗು ಈ ಮನೆಗೆ ಆಸ್ತಿಗೆ ವಾರಸ್ದಾರ ಆಗುತ್ತೆ. ಆದ್ರೆ ನನ್ನ ಹೊಟ್ಟೆಲಿ ಮಗುನೇ ಇಲ್ವಲ್ಲ. ಭಾಸ್ಕರಣ್ಣ ಅಮಾಯಕ ಆದಿದ್ರಿಂದ ಆಸ್ತಿ ಪೂರ್ತಿ ನಮ್ದಾಗೋದಂತೂ ಗ್ಯಾರಂಟಿ. ಅಣ್ಣನಿಂದ ನಾನ್ ಕಿತ್ಕೋತೀನಿ. ನಾನು ಈಗ್ಲೇ ಬರ್ತೀನಿ. ಹರಿಕ ಯಾಕೆ ಹೀಗೆ ಹೊರಟೋದ್ಲು? ಯೋಚನೆ ಮಾಡು ಅದ್ಕೆ. ಪರಿಸ್ಥಿತಿ ಹೇಗಿದೆ ಅತ್ತೆ? ಅಮ್ಮ ಏನು ಹೇಳ್ತಾ ಇದಾರೆ? ನಾನ್ ಹೇಳ್ಬೇಕದ್ದೆಲ್ಲ ಹೇಳಿದೀನಿ ಕಣೋ. ಎಲ್ಲ ಕೇಳಿಸ್ಕೊಂಡು ನಿಮ್ಮಮ್ಮ ಆ ಕಡೆ ಈ ಕಡೆ ಒಲಾಡ್ತಾ ಇದ್ದಾಳೆ. ಆಂಟಿ, ಈಗ ಅತ್ತೆ ನಮ್ ಕಡೆನಾ ಇಲ್ಲ ಆ ವಸು ಅಕ್ಕನ್ ಕಡೆನಾ? ಅದೇ ಅವಳಿಗೆ ಗೊಂದಲ ಆಗಿದೆ. ಬಾಯ್ ಬಿಟ್ಟು ಏನು ಹೇಳ್ತಾ ಇಲ್ಲ. ಅಮ್ಮ ನಮ್ ಕಡೆ ಇದ್ರೇನೆ ನಾವೇನಾದ್ರೂ ಮಾಡೋದಕ್ಕಾಗೋದು. ಅವ್ರ ಕಡೆ ಇದ್ರೆ ನಾವೇನೇ ಮಾಡಿದ್ರು ಅಭಿ ಅಣ್ಣ ರಿವರ್ಸ್ ಆಗ್ತಾನೆ. ಹೇಗಾದ್ರೂ ಮಾಡಿ ಅಮ್ಮನ್ನ ನಮ್ ಕಡೆ ಕರ್ಕೋಬೇಕು ಕಣೋ. ಏನ್ ಮಾಡಿದ್ರು ಪರವಾಗಿಲ್ಲ, ಅಮ್ಮನ್ನ ಆ ಕಡೆ ಹೋಗಕ್ ಬಿಡಬಾರ್ದು. ಮಾಡ್ಬೇಕಾದ್ದೆಲ್ಲ ಮಾಡಿದೀವಿ, ಇನ್ನು ಏನೋ ಮಾಡ್ಬೇಕು ದೊಡ್ಡೋನೆ. ನೀನ್ ಫ್ರೆಂಡ್ಸ್ ಅಂತ ಹೇಳಿ 4 ಜನನ್ ಕರ್ಕೊಂಡ್ ಬಂದು ನಾಟಕ ಮಾಡ್ಸಿದ್ವಿ. ಅವ್ರ ತರ ನಿಮ್ಗೂನು ಆಸ್ತಿ ಸಿಗ್ಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತ ಭಯ ಪಡಿಸಿದ್ವಿ. ಇಷ್ಟೊತ್ಗಾಗ್ಲೇ ನಿಮ್ಮಮ್ಮ ಬದ್ಲಾಗ್ಬೇಕಾಗಿತ್ತು. ಆದ್ರೆ ಏನು ಮಾತಾಡ್ತಿಲ್ಲ. ಎಷ್ಟೇ ಆದ್ರೂ ಬೆಳೆಸಿದೀನಿ ಅನ್ನೋ ಪ್ರೀತಿ ಇರುತ್ತಲ್ವಾ ಆಂಟಿ? ಇಷ್ಟು ದಿನ ಅಭಿಭಾವನ್ ಮೇಲೆ ಅತ್ತೆ ಇಟ್ಕೊಂಡಿದ್ ಬೆಟ್ಟದಷ್ಟು ನಂಬಿಕೆ ಅಷ್ಟ್ ಈಸಿಯಾಗಿ ಹೋಗುತ್ತಾ? ಹೋಗಿಸ್ಬೇಕು ಹಾರಿಕಾ. ಅಮ್ಮಂಗೆ ಅವನ್ ಮೇಲಿರೋ ನಂಬಿಕೆ ಹೋಗಿ ದ್ವೇಷ ಬೆಳಿಬೇಕು, ಕೋಪ ಬರ್ಬೇಕು. ಆಗ್ಲೇ ಅಮ್ಮ ನಮ್ ಕಡೆ ಬರೋದು. ಅದು ಕೂಡ ಅಷ್ಟು ಈಸಿ ಇಲ್ಲ ಅಖಿಲ್. ಅಭಿ ಮೇಲಿರೋ ನಂಬಿಕೆ ಹೋಗ್ಬೇಕು ಅಂದ್ರೆ ಸ್ಟ್ರಾಂಗ್ ರೀಸನ್ ಬೇಕು, ಇನ್ನು ಸ್ಟ್ರಾಂಗ್ ಡೋಸ್ ಕೊಡ್ಬೇಕು. ಅದಕ್ಕೆ ಅಣ್ಣ ನನ್ನ ಹತ್ರ ಒಂದು ಐಡಿಯಾ ಇದೆ. ಒಂದ್ ಕೆಲಸ ಮಾಡೋಣ. ಮಮ್ಮಿ, ಯಾವ ಮಮ್ಮಿ ಆದ್ರೂ ಸ್ಕೂಲಿಗೆ ಹೋಗಲ್ಲ ಅಂದ್ರೆ ಬೈತಾರೆ. ನೀನ್ ಯಾಕೆ ಮಮ್ಮಿ ಸ್ಕೂಲಿಗೆ ಹೋಗ್ತೀನಿ ಅಂದ್ರೆ ಬೇಜಾರ್ ಮಾಡ್ಕೋತಿದ್ಯಾ? ಏನಾಯ್ತು ರಾಕಿ? ನೋಡಿ ದೊಡ್ಡಪ್ಪ, ಮನೇಲಿರೋದಕ್ಕೆ ಮಮ್ಮಿಗೆ ತುಂಬಾ ಭಯ ಆಗ್ತಿದೆಯಂತೆ. ನನ್ನ ಸ್ಕೂಲಿಗೆ ಹೋಗ್ಬೇಡ ಅಂತಿದ್ದಾರೆ. ಯಾಕಮ್ಮ ಭಯ? ಇದು ನಮ್ಮನೇನೆ ಅಲ್ವಾ, ನಾವೆಲ್ಲ ಇದೀವಲ್ಲ. ಓಹೋ, ಪಾವನಿ ಅಕ್ಕ ಸರಿಯಾಗಿ ಮಾತಾಡ್ತಿಲ್ಲ ಅಂತ ವಸು ಅಕ್ಕ ಬೇಜಾರ್ ಮಾಡ್ಕೊಂಡಿದ್ದಾರೆ ಭಾವ. ಹೌದಾ ಅತ್ಗೆ? ಈಗೇನು ಪಾವನಿ ಅತ್ಗೆ ನಿಮ್ ಜೊತೆ ನಗ್ತಾ ಮಾತಾಡ್ಬೇಕು ಅಷ್ಟೇ ತಾನೆ? ಹಾ, ನನ್ಗೊಂದು ಐಡಿಯಾ ಬಂತು. ಓಕೆನಾ? ಬೇಡ ಅಖಿಲ್, ಹಾಗ್ ಮಾಡಿದ್ರೆ ಅಕ್ಕ ಬೇಜಾರ್ ಮಾಡ್ಕೋತಾರೆ. ಪ್ರ್ಯಾಂಕ್ ಅಲ್ವಾ ಅತ್ಗೆ? ಎಲ್ಲ ಆದ್ಮೇಲೆ ಅತ್ಗೆ ನಿಜವಾದ ವಿಷಯ ಹೇಳೋಣ, ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಆದ್ರೂ ಕೂಡ ಇನ್ನೇನು ಮಾತಾಡ್ಬೇಡಿ ಅತ್ಗೆ. ನೋಡಿ,
ಅದಕ್ಕೆ ಬರ್ತಿದ್ದಾರೆ. ಬೇಡ ಅಖಿಲ್, ನನ್ ಮಾತ್ ಕೇಳಿ ಅದಕ್ಕೆ. ನಿಂತ್ಕೋ ಅಕ್ಕ. ಅಷ್ಟಕ್ಕೂ ನೀ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ನಾನಂದ್ರೆ ನಿನಗ್ ಲೆಕ್ಕಕ್ಕಿಲ್ವಾ? ನನ್ನ ನೋಡಿದ್ರು ನೋಡ್ತಿರೋ ತರ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಅದ್ಕೆ ಅದ್ಕೆ ಏನದು ಕೂಗಾಟ? ವಸು ಯಾರ ಮೇಲೂ ರೇಗ್ತಿದ್ದಾಳ ಅದ್ಕೆ. ಬಾ ಹೋಗ್ ನೋಡೋಣ. ಅದ್ಕೆ ಇಲ್ಲೇ ನಿಂತ್ಕೊಂಡು ನೋಡೋಣ ಅದ್ಕೆ. ವಸು, ಬಾ ಅಕ್ಕ, ನೀನ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ನೀವು ಮತ್ತೆ ಈ ಮನೆಗ್ ಬಂದಿದ್ದು ನಿನಗ್ ಹೇಗ ಅನ್ನಿಸ್ತಿದೆ ವಸು? ಸಂತೋಷ ಆಗ್ತಿದೆ ಅಕ್ಕ. ಆಗ್ಲೇ ನಾನು ಆಡಿದ ಮಾತುಗಳನ್ನ ಮನ್ಸಲ್ಲಿ ಇಟ್ಕೋಬೇಡ. ಅಖಿಲ್ ಹೇಳ್ದ ಅಂತ ಹಾಗೆ ಪ್ರ್ಯಾಂಕ್ ಮಾಡ್ದೆ ಅಷ್ಟೇ. ಈ ಮನೆ ಬಿಟ್ಟು ಹೋದಾಗ ನಿನ್ಗೇನನ್ನಿಸ್ತು ವಸು? ಮೊದ್ಲು ತುಂಬಾ ಭಯ ಆಯ್ತು ಅಕ್ಕ. ನೀನ್ ತುಂಬಾ ನೆನ್ಪಾಗ್ತಿದ್ದೆ. ಅದಾದ್ಮೇಲೆ ಅದಾದ್ಮೇಲೆ ನಿಧಾನಕ್ಕೆ ಅಭ್ಯಾಸ ಆಯ್ತು. ಅವರು, ನಾನು, ಮಕ್ಕಳು ಆ ಚಿಕ್ಕ ಮನೇಲಿದ್ದಿದ್ದು ಕತೆಗಳು ಹೇಳ್ತಿದ್ದಿದ್ದು ತುಂಬಾ ಖುಷಿ ಆಗ್ತಿತ್ತು. ಆ ಖುಷಿ ಈ ಮನೇಲಿರತ್ತೆ ಅನ್ಕೊಂಡಿದ್ಯಾ? ಏನ್ ನೀವ್ ಹೇಳ್ತಿರೋದು? ಹೌದು ಅದ್ಕೆ, ಇವತ್ತು ಶುಕ್ರವಾರ ಮನೇಲಿ ಧೂಪ ಹಚ್ಚೋದ್ ಬಿಟ್ಟು ಪಾವನಿ ಮೇಲ್ ಹೋಗಿ ಬಸ್ಸು ಜೊತೆ ಕೂತ್ಕೊಂಡು ಹರಟೆ ಹೊಡಿತಿದ್ದಾಳೆ. ನಾನ್ ಧೂಪ ಹಾಕ್ತೀನಿ ಅಂದ್ರೆ ಆಂಟಿ ಬೇಡ ಅಂತಿದ್ದಾರೆ ಅತ್ತೆ. ಬಸ್ರಿ ಆಗಿರೋ ನಾನು ವಸು ಅಕ್ಕ ಧೂಪ ಹಚ್ಚಬಾರ್ದಂತೆ ಅಲ್ವಾ? ಪಾವನಿ ಅಕ್ಕನೇ ಹಚ್ಬೇಕಂತೆ ಅಲ್ವಾ? ನೀನ್ ಬಂದ್ ಹೇಳಿದ್ರೆ ಪಾವನಿ ಧೂಪ ಹಚ್ತಾಳದ್ಕೆ. ಪಾವನಿ, ನೀನ್ ಹೇಳ್ತಿರೋದ್ ಸ್ವಲ್ಪ ನಿಜಾನೇ ಅಕ್ಕ. ಚಿಕ್ಕ ಮನೇಲಿ ಎಲ್ರೂ ಸೇರಿ ಒಟ್ಟಿಗೆ ಇರ್ತೀವಿ. ಇಷ್ಟು ದೊಡ್ಡ ಮನೇಲಿ ನಮ್ ರೂಮಲ್ಲಿ ನಾವಿರ್ತೀವಿ. ಚಿಕ್ಕ ಮನೇಲಿರೋ ಖುಷಿ ಈ ದೊಡ್ಡ ಮನೇಲಿರಲ್ಲ ಅಕ್ಕ. ಮತ್ತೆ ಈ ಮನೇಲಿ ನೀವುಗಳು ಯಾಕಿದ್ದೀರ ವಸು? ಏನಾಯ್ತು ಅತ್ತೆ? ಕಾಯ ಹಣ್ಣ? ದೇವ್ರ ಹೆಸರು ಹೇಳಿ ನಿಮ್ಮ ಅಮ್ಮನ ಹತ್ರ ಹೂ ಅನ್ಸಿದೀನ್ ಕಣೋ. ಅಂದ್ರೆ ವಸೋದ್ಗೆ ಹೊಟ್ಟೆಲಿರೋ ಮಗುನ ಸಾಯಿಸೋದಕ್ಕೆ ಅಮ್ಮ ಒಪ್ಕೊಂಡ್ರತ್ತೆ? ಡೈರೆಕ್ಟ್ ಆಗಿ ಒಪ್ಕೊಳ್ಳಿಲ್ಲ. ನಾವ್ ಹೇಳಿದ್ದಕ್ಕೆ ಎದುರು ಮಾತು ಕೂಡ ಆಡ್ಲಿಲ್ಲ. ಸೈಲೆಂಟ್ ಆಗಿ ಎಲ್ಲ ಕೇಳಿಸ್ಕೊಂಡ್ರು. ಹಾಗಾದ್ರೆ ಅಮ್ಮ ಮೌನವಾಗಿರೋದು ಅಂಗೀಕಾರ ಅಂದಂಗೆ. ಈಗ ನಾವು ಮುಂದೆ ಹೋಗ್ಬೇಕು ಅಷ್ಟೇ. ಅದು ನಾನ್ ಹೇಳಿದ ಆಯಿಲ್ ತಂದ್ರಾ? ತಗೋ ಅತ್ತೆ.
ಈ ಆಯಿಲ್ 2 ಹನಿ ಕುಡಿಯೋ ನೀರ್ಗೋ ಇಲ್ಲ ತಿನ್ನೋ ಅನ್ನಕ್ಕೋ ಇಲ್ಲ ಹೊಗೆ ಆಡೋ ಜಾಗಕ್ಕೋ ಹಾಕಿದ್ರೆ ಹೊಟ್ಟೆಲಿರೋ ಮಗು ಹಾಗೆ ಸತ್ತೋಗುತ್ತೆ. ಹೇಗಿದ್ರು ನಿಮ್ಮಮ್ಮನ್ಗೆ ದೇವ್ರ ಹೆಸರು ಹೇಳಿದಿನಲ್ಲ, ಆ ದೇವ್ರ ಧೂಪಕ್ಕೆ ಈ ಆಯಿಲ್ ಹಾಕಿ ವಸುಯಿಂದ ಆ ಹೊಗೆನ ತಗೊಳ್ಳೋ ತರ ಮಾಡಿ ಅವಳ ಹೊಟ್ಟೆಲಿರೋ ಮಗುನ ಸಾಯಿಸ್ಬಿಡೋಣ. ನೀನ್ ಸಾಮಾನ್ಯದೋಳಲ್ಲ ಅತ್ತೆ, ಇಂಥ ಪ್ಲಾನ್ ಎಲ್ಲ ನಿನಗೆ ಬರೋದು. ಬರೀ ಪ್ಲಾನ್ ಮಾಡೋದಲ್ಲ, ಬೇಗ ಅದನ್ನ ಅಪ್ಲೈ ಮಾಡು. ಆಲ್ರೆಡಿ ಶುರು ಮಾಡಿದೀನಿ ಕಣೋ. ಪಾವನಿ ಧೂಪ ತಗೊಂಡ್ ಬರ್ತಾಳಲ್ವಾ? ಅಂದ್ರೆ ವಸುಗಿಷ್ಟವಾಗಿರೋ ಪಾವನಿ ಕೈಯಿಂದಾನೆ ವಸು ಮಗುನ ಸಾಯ್ಸಕ್ ಹೊಟ್ಟಿದೀವಿ ಅಂತ ಆಯ್ತು. ಆಗ್ಲೇ ಅಲ್ವಾ ನಿಮ್ಮ ಅಮ್ಮನ್ಗೆ ದೇವ್ರ ಮೇಲೆ ನಂಬಿಕೆ ಬರೋದು. ಪಾವನಿ ಹಾಕಿರೋ ಧೂಪ ಇಂದಲ್ಲ, ದೇವ್ರಿಂದಾನೇ ವಸು ಮಗು ಸತ್ತೋಯ್ತು ಅಂತ ಅನ್ಕೋತಾಳೆ. ಸರಿ ಸರಿ, ಬೇಗ ಆ ಕೆಲಸ ಮುಗಿಸುತ್ತೆ. ನೀನ್ ಬರೋ. ಏಯ್ ಹೋಗು, ಧೂಪಕ್ಕೆ ಈ ಎಣ್ಣೆ ಹಾಕು. ನನ್ ಪ್ರೆಗ್ನೆನ್ಸಿ ಹೋಗುತ್ತಲ್ವಾ? ಏಯ್ ನಾಟಕ ಆಡ್ಬೇಡ್ವೆ, ನೀನೇನೀಗ ಬಸ್ರಿ ಅಲ್ಲ. ಹೊಸೋರೆ, ನೀವು ಮಲ್ಕೊಳ್ಳಿ. ನನ್ಗೇನಾಯ್ತು ರೀ? ಏನೂ ಆಗಿಲ್ಲ ರೀ, ನೀವು ರೆಸ್ಟ್ ಮಾಡಿ. ಪಾವನಿ ಅಕ್ಕ ರೂಮಿಗೆ ಧೂಪ ಹಾಕ್ತಿದ್ರು, ನನ್ಗೆ ತಲೆ ಸುತ್ತಂಗಾಯ್ತು. ಅಲ್ಲಿವರೆಗೂ ಅಷ್ಟೇ ನನಗ್ ನೆನ್ಪಿರೋದು. ಆ ಧೂಪದಿಂದ ಸೈಡ್ ಎಫೆಕ್ಟ್ ಬರುತ್ತಂತೆ ಹೊಸೋರೆ. ಬೇಬಿಗೆ ಪ್ರಾಬ್ಲಮ್ಸ್ ಆಗತ್ತಂತೆ. ಅಂದ್ರೆ ನಮ್ಮ ಮಗು? ಡೋಂಟ್ ವರಿ, ಬೇಬಿ ಸೇಫ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ನಾನು ತಪ್ಪು ಮಾಡ್ಬಿಟ್ಟೆ ಹೊಸೋರೆ. ಮಾರ್ನಿಂಗ್ ನೀವು ನನ್ನ ಜೊತೆ ಇರಿ ಅಂತ ಹೇಳಿದ್ರು ಕೂಡ ನಾನು ಕೇಳದೆ ಆಫೀಸ್ಗೆ ಹೊರಟೋದೆ. ನಾನಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲೇನೋ. ನೀವಾದ್ರೂ ಎಷ್ಟು ದಿನ ಅಂತ ಆಫೀಸಿಗೆ ಹೋಗದೆ ಮನೇಲೇ ಇರ್ತೀರಾ ರೀ? ಆ ವಿಷಯ ನಿಮ್ಗೆ ಗೊತ್ತಲ್ವಾ? ನೀವಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿತ್ತಲ್ವಾ? ನೀವು ತಾಯಿ ಆಗ್ತಿರೋದು ಫಸ್ಟ್ ಟೈಮ್ ಅಲ್ವಲ್ಲ? ಧೂಪ ಹಾಕೋದ್ರಿಂದ ಹೀಗಾಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಏನೋ ಮತ್ತು ಬರೋ ತರ ಆಯ್ತು. ಅಲ್ದೇ ಧೂಪದ ಹೊಗೆ ನನಗ್ ಹೊಸ್ತೇನಲ್ಲ ರೀ, ಇವತ್ತೇ ಹೀಗಾಗಿತ್ತು. ಏನೇ ಆದ್ರೂ ಇನ್ಮೇಲೆ ನೀವು ಕೇರ್ಫುಲ್ ಆಗಿರ್ಬೇಕು ಹೊಸೋರೆ. ಡಾಕ್ಟರ್ ಸೀರಿಯಸ್ ಆಗಿ ವಾರ್ನ್ ಮಾಡಿದ್ದಾರೆ. ಮಿನಿಮಮ್ 6 ಮಂತ್ಸ್ ತುಂಬವರೆಗೂ ಹುಷಾರಾಗಿರ್ಬೇಕು ಅಂತ ಹೇಳಿದ್ದಾರೆ. ಏನಾಯ್ತು ಅತ್ತೆ? ವಸುಗೆ ಡೌಟ್ ಬಂದಿದೆ ಕಣೋ. ಈ ಮನೆ ಬಿಟ್ಟು ಹೋಗೋಣ ಅಂತಿದ್ದಾಳೆ. ಅಭಿಭಾವ ಏನ್ ಹೇಳಿದ್ರು ಆಂಟಿ? ಅದೃಷ್ಟ ಇನ್ನು ನಮ್ಮ ಕಡೆಗೆ ಇದೆ.
ಮತ್ತೆ ಈ ಮನೆ ಬಿಟ್ಟು ಹೋಗಕ್ಕೆ ಅಭಿಗೆ ಇಷ್ಟ ಇಲ್ಲ. ಅಂದ್ರೆ ನಮಗೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ ಅಂತಾಯ್ತು. ಅದೇ ಕೊನೆ ಚಾನ್ಸ್ ಕಣೋ ಚಿಕ್ಕೋನೆ. 2ನೇ ಸಲ ಕೂಡ ನಾವು ಫೇಲ್ ಆದ್ರೆ ಈ ಸಲ ಅಂತೂ ಅಭಿಗ್ ಡೌಟ್ ಬಂದೇ ಬರುತ್ತೆ. ಕರೆಕ್ಟ್ ಐತೆ. ಅವನ್ಗೇನಾದ್ರೂ ಡೌಟ್ ಬಂದ್ರೆ ತಕ್ಷಣ ವಸುನ ಕರ್ಕೊಂಡು ಹೊರಟೋಗ್ತಾನೆ. ಅವ್ರು ಹೋದ್ರೆ ಓಕೆ ಭಾವ, ಆದ್ರೆ ನಮ್ಮನ್ ಕಳ್ಸಿದ್ರೇನೆ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ ಖಂಡಿತ ಫೇಲ್ ಆಗ್ಬಾರ್ದು. ಅವಳಿಗೆ ಅಬಾರ್ಷನ್ ಆಗ್ಲೇಬೇಕು. ಹೊಟ್ಟೆಲಿರೋ ಮಗು ಸಾಯ್ಬೇಕು. ಅಂದ್ರೆ ಈ ಸಲ ಒಳ್ಳೆ ಪ್ಲಾನೇ ಮಾಡಬೇಕು. ಅದೇ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದು. ಇಲ್ಲ ಅಂದ್ರೆ ವಸುಗ್ ಬಂದಂಗೆ ಅಭಿಗೂ ಡೌಟ್ ಬರುತ್ತೆ. ವಸು ಅಕ್ಕನ ವಿಷಯ ಬಿಡಿ ಭಾವ, ಪಾವನಿ ಅಕ್ಕನ್ ಡೌಟ್ ಬಂದಿರ್ಬೋದೇನೋ. ಅಲ್ಲಿವರೆಗೂ ಅವ್ರು ನಿಮ್ಮ ಹತ್ರ ಮನಸ್ಫೂರ್ತಿಯಾಗಿ ಇರೋದಕ್ಕಾಗ್ತಾ ಇಲ್ವೋ ಏನೋ. ಅಷ್ಟು ಮಾತ್ರಕ್ಕೆ ಅವ್ರನ್ನ ಅಪಾರ್ಥ ಮಾಡ್ಕೊಳ್ತೀರಾ? ಸ್ವಲ್ಪ ದಿನ ತಾಳ್ಮೆ ತೊಗೊಳಕ್ಕಾಗಲ್ವಾ? ಅದು ಗಿಲ್ಟಿ ಫೀಲ್ ಆಗಿದ್ರೆ ಅದನ್ನ ನಾನು ಅರ್ಥ ಮಾಡ್ಕೋತಿದ್ದೆ ರೀ. ಆದ್ರೆ ನೋಡಿ ವಸೋರೆ, ನೀವೇನು ಯೋಚನೆ ಮಾಡ್ತಿದ್ದೀರ ಅಂತ ನನಗೆ ಗೊತ್ತು. ಈ ಮನೆಯಿಂದ ಬೇರೆ ಆಗೋದು, ನಾವು ಮತ್ತೆ ಸಪರೇಟ್ ಆಗಿರೋದು ಅದಾಗ್ದಿರೋ ಕೆಲಸ. ನಿಮ್ಮ ಮನಸ್ಸಲ್ಲಿ ಆಸ್ತಿ ಬಗ್ಗೆ ಬೇರೆ ಏನಾದರೂ ಯೋಚನೆ ಓಡ್ತಾ ಇದ್ರೆ ಅದನ್ನ ಮೊದಲು ತೆಗೆದುಹಾಕಿ. ಈ ವಿಷಯ ಅಮ್ಮನಿಗೇನಾದ್ರೂ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಮತ್ತೆ ನಮ್ಮ ಮಧ್ಯೆ ಈ ತರ ಪ್ರಸ್ತಾಪ ಬರಲೇಬಾರ್ದು. ಏನಂದ್ರೆ ಕಾಫಿ. ಏನಂದ್ರೆ ಕಾಫಿ. ಕುಡಿಯಲ್ವಾ? ದಿನ ಬೆಳಕ್ ಕುಡಿತಿದ್ರಿ ಅಲ್ವಾ? ಕಾಫಿ ಯಾವಾಗ ಕುಡಿಬೇಕು ಅಂತ ನನಗೆ ಗೊತ್ತು. ಕಾಫಿ ದೂರ ಇಡ್ತಿದ್ದೀರಾ ಇಲ್ಲ ನನ್ನ ದೂರ ಮಾಡ್ತಿದ್ದೀರಾ? ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ, ನೀವು ಹೋಗಿ ಮಕ್ಕಳ ಬಗ್ಗೆ ನೋಡ್ಕೊಳ್ಳಿ. ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನೀವು ಹೇಗೆ ನಡ್ಕೊಳ್ತಿರೋ ಆ ಥರ ನನ್ನ ಮಾತು ಇರುತ್ತೆ. ನಾನೇನ್ ಮಾಡ್ದೆ? ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಮಾಡ್ತಾ ಇದ್ದೀರಾ. ಅಂದ್ರೆ ನಾವು ಯಾವ ರೀತಿ ಯೋಚನೆ ಮಾಡ್ತಿರೋ ಅದೇ ಥರ ನಮ್ಮ ನಡವಳಿಕೆನೇ ಇರುತ್ತೆ. ಹಾಗಾದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳಿ. ಈ ಸುತ್ತಿ ಬಳಸಿ ಆಡೋದೆಲ್ಲ ಯಾಕೆ? ಅದನ್ನೇ ನಾನು ಹೇಳ್ತಾ ಇರೋದು, ಈ ಸುತ್ತಿ ಬಳಸಿ ಆಡೋದೆಲ್ಲ ಬೇಡ ಅಂತ. ನೀವ್ ಹೇಳೋದು ನನಗೆ ಅರ್ಥನೇ ಆಗ್ತಿಲ್ಲ. ಎಕ್ಸಾಕ್ಟ್ಲಿ. ನೀವು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಕಡೆಯಿಂದ ಯೋಚನೆ ಮಾಡ್ತಾ ಇಲ್ಲ. ನನ್ನ ಅರ್ಥ ಮಾಡ್ಕೊಳ್ಳೋ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ನೀವು ಕೂಡ ನನ್ನ ಕಡೆಯಿಂದನೂ ಯೋಚನೆ ಮಾಡಬೇಕು. ನಮ್ಮ ಯೋಚನೆ ಒಂದೇ ತರ ಆಗಿರಲ್ವಾ? ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ವಾ? ಇಷ್ಟು ದಿನ ಅದೇ ಆಗಿದ್ದ, ಮತ್ತೆ ಈಗ ಯಾಕೆ ಈ ಬದಲಾವಣೆ? ಸುತ್ತ ಇರೋ ವ್ಯಕ್ತಿಗಳು ಬದಲಾಗದೆ ಇದ್ರೆ ನಾವು ಕೂಡ ಬದಲಾಗಲ್ಲ. ನೀವು ಹೇಳ್ತಿರೋ ಬದಲಾವಣೆ ನಾನು ನೋಡ್ತಿರೋ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ, ನಿಮ್ಮಲ್ಲೇ ಬದಲಾವಣೆ ಕಾಣಿಸ್ತಾ ಇದೆ. ಆ ಮನೆಯಿಂದ ಬಂದಾದ್ಮೇಲೆ ನೀವು ಬದಲಾಗಿದ್ದೀರಾ. ಆಸ್ತಿಲ ನಂದೆ ಅಂತ ಗೊತ್ತಾದ್ಮೇಲೆ ಆ ಬದಲಾವಣೆ ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಏನು ಬೆಳಗ್ಗೆನೆ ಡೋರ್ ಹಾಕೊಂಡಿದ್ಯಾ? ಎಷ್ಟು ತಟ್ಟಿದ್ರು ಯಾಕೆ ತೆಗಿಲಿಲ್ಲ? ಅದು ವಾಶ್ರೂಮ್ ಅಲ್ಲಿ ಇದ್ದೆ ರೀ. ಯಾಕೆ ಗಾಬರಿ ಆಗಿದ್ಯಾ? ಯಾಕೆ ಬೆವರ್ತಾ ಇದೆಯಾ? ಗಾಬರಿ ಏನಿಲ್ವಲ್ಲ. ಇದು ಬೆವರಲ್ಲ ರೀ. ಈಗ ತಾನೇ ಫೇಸ್ ವಾಶ್ ಮಾಡಿ ಬಂದೆ. ಈಗಷ್ಟೇ ಸ್ನಾನ ಮಾಡಿದ್ಯಾ? ಮತ್ತೆ ಫೇಸ್ ವಾಶ್ ಯಾಕೆ? ಅದು ಕಿಚನ್ ನಲ್ಲಿ ಆನಿಯನ್ ಹೆಚ್ಚಬೇಕಾದ್ರೆ ಕಣ್ಣುರಿತು, ಅದಕ್ಕೆ. ಕತೆನ ಚೆನ್ನಾಗೇ ಹೇಳ್ತಾ ಇದೀಯಾ. ಯಾರ ಜೊತೆ ಮಾತಾಡ್ತಿದ್ದೆ? ಏನೋ ಮಾತು ಕೇಳಿಸ್ತಿತ್ತು. ಯಾರು ಇಲ್ಲ ರೀ. ಅಲ್ಲಿ ಯಾರೋ ಇದಾರೇನೋ ಅಂತ ಡೌಟ್ ಬಂತು. ಯಾರೂ ಇಲ್ಲ. ಏನ್ ಹೇಳ್ತಾಳೆ ನಿನ್ ಮುದ್ದಿನ ತಂಗಿ ವಸು? ನಮ್ಮೇಲ್ ಡೌಟ್ ಬಂದಿದ್ಯಾ? ಡೌಟ್ ಬಂದಿಲ್ಲ ಅಂದ್ರೆ ಆ ಚಿಕ್ಕ ಮನೆಗೆ ವಾಪಸ್ ಹೋಗೋಣ ಅಂತ ಅಭಿ ಹತ್ರ ಯಾಕೆ ಹೇಳ್ತಿದ್ಲು? ನಿನ್ನೆ ಜಸ್ಟ್ ಮಿಸ್ ಆಯ್ತು. ಇಲ್ಲಾಂದ್ರೆ ಎಷ್ಟೊತ್ತಿಗಾಗ್ಲೇ ವಸುಗೆ ಅಬೋರ್ಷನ್ ಆಗ್ತಿತ್ತು. ಬಾಯಿ ಬಡ್ಕೋತಿದ್ಲು. ಪಾಪ ನಮ್ಮತ್ತೆ ಕಷ್ಟಪಟ್ಟು ಪ್ಲಾನ್ ಮಾಡಿದ್ರು. ಅಖಿಲ್ ಲಿಕ್ವಿಡ್ ಪಾಯ್ಸನ್ ಕೂಡ ತಂದಿದ್ದ. ಧೂಪಕ್ಕೆ ಆ ಲಿಕ್ವಿಡ್ ಹಾಕಿದ್ರೆ ಆ ಹೊಗೆನ ಕುಡಿದು ಅದರಿಂದ ವಸು ಮಗು ಸಾಯತ್ತೆ ಅಂತ ಅನ್ಕೊಂಡಿದ್ವಿ. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನ್ ಅಷ್ಟೇ ಅಲ್ಲ, ಸೂಸೈಡ್ ಮಾಡ್ಕೊಳ್ಳೋ ಸ್ಥಿತಿನಲ್ಲಿದ್ದೀನಿ. ಅಂತ ಕಷ್ಟ ಏನೇ ಬಂದಿದೆ? ಆ ಕಿತ್ತೋಗಿರೋ ಧೂಪದ ಐಡಿಯಾ ಹೇಳಿ ನನ್ ತಲೆ ತಿಂದ್ಯಲ್ಲ. ನಾನ್ ಪ್ರೆಗ್ನೆಂಟ್ ಅಲ್ಲ ಅಂತ ಅಖಿಲ್ಗೆ ಡೌಟ್ ಬಂದಿದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತೀನಿ ಅಂತಿದ್ದಾನೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಹಾಸ್ಪಿಟಲ್ ಬರಲ್ಲ ಅಂದ್ರೆ ಮುಗ್ದೋಯ್ತಲ್ಲ. ಏನ್ ಕಾರಣ ಹೇಳಿ ತಪ್ಪಿಸ್ಕೊಳ್ಳಿ ಹೇಳು. ಬೆಳಗ್ಗೆ ಎದ್ದಾಗಿಂದ ನಾವು ಬಾಯ್ ಬಿಟ್ರೆ ಸುಲ್ತಾನೆ ಹೇಳೋದು. ಏನೋ ಒಂದ್ ಕಾರಣ ಹೇಳಿ ಅಖಿಲ್ನ ಮ್ಯಾನೇಜ್ ಮಾಡು. ಅಖಿಲ್
ಅದ್ಕೆ ಅಖಿಲ್ ಏನದ್ಕೆ ಅಖಿಲ್ ಎಲ್ಲಿ? ಈಗ ತಾನೇ ಆಚೆ ಹೋದ್ರು ಅತ್ತೆ. ಅಲ್ಲಿ ನೋಡಿ ಬರ್ತಾ ಇದ್ದಾರೆ. ಏನಮ್ಮ? ನನ್ನ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಏನಾಯ್ತಮ್ಮ? ಬೆಳಿಗ್ಗೆಯಿಂದ ಒಂದೇ ಸಮ ತಲೆ ನೋತಾ ಇದೆಯೋ? ಟ್ಯಾಬ್ಲೆಟ್ ತಗೊಂಡ್ರು ಕಮ್ಮಿನೇ ಆಗ್ತಿಲ್ಲ. ಸರಿ ಅಮ್ಮ, ಹೇಗಿದ್ರು ನಾನು ಹಾರಿಕಾ ಹಾಸ್ಪಿಟ್ಲ್ ಹೋಗ್ತಿದೀವಿ, ನಿನ್ನ ಜೊತೆ ಕರ್ಕೊಂಡು ಹೋಗ್ತೀವಿ. ನೀವ್ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಾ? ಹಾರಿಕಾಗೆ ಚೆಕಪ್ ಮಾಡ್ಸೋದಕ್ಕಮ್ಮ. ಚೆಕಪ್? ಅದೇ ಅದ್ಕೆ ಇವಳು ಬಸ್ರಿ ತಾನೇ. ಓ, ರೆಗ್ಯುಲರ್ ಚೆಕಪ್? ಅಂತ ಅವಶ್ಯಕತೆ ಇಲ್ಲ ಅತ್ತೆ, ನಾನ್ ತುಂಬಾ ಚೆನ್ನಾಗಿದ್ದೀನಿ. ನಾನ್ ಹೇಳಿದ್ರೆ ಕೇಳ್ತಾನೆ ಇಲ್ಲ. ನೀವಾದ್ರೂ ಹೇಳಿ. ಇಲ್ಲ ಹಾರಿಕಾ, ಬಸ್ರಿ ಆಗಿರುವಾಗ ತಿಂಗಳು ಸ್ಕ್ಯಾನಿಂಗು ಚೆಕಪ್ ಮಾಡಿಸ್ತಾನೆ ಇರಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.